ಎಲ್ಲಿರ್ತೀವಿ ಅಲ್ಲೇ ಉಳಿಯೋಂಗೆ ಮಾಡಬೇಕು ಅನ್ನೋದು ಏನು ಪ್ಲ್ಯಾನ್ ಇಟ್ಕೊಂಡು ಹೋಗಿದ್ದರು ನಮ್ಮ ಈ ಸುಪ್ರೀಂ ಕೋರ್ಟಿಗೆ ಒಯ್ದರು. ಸುಪ್ರೀಂ ಕೋರ್ಟ್ ಇದ್ದು ಇವತ್ತು ಸ್ಪಷ್ಟವಾಗಿ ಅದು ನಿರಾಕರಣೆ ಮಾಡಿ ನೀವು ಇದ್ದಂಥವ್ರ ಟ್ರಾನ್ಸ್ಫರ್ ಮಾಡಿರೋ ಸರ್ಕಾರ ನೀವು ಹೋಗ್ಬೇಕು, ಮತ್ತು ಇಲ್ಲಪ್ಪ ಅಂದ್ರೆ ನೀವು ಹೋಗೋಕ್ಕಾಗಲಿಕ್ಕಾದ್ರೆ ನೀವು ರಾಜೀನಾಮೆ ಕೊಡಬೇಕು ಅನ್ನೋಂಗೆ ಏನೋ ಆರ್ಡ್ರ್ ಹಾಕಿದ್ದಾರೆ, ಸುದ್ದಿಗಳಿದ್ದಾವೆ. ನಿಜವಾಗಿಯೂ ಇದು ಸತ್ಯ ಆಗಿದ್ದರೆ ಒಂದಿಷ್ಟು ಜನ ಈಗಾಗಲೇ ಏನಪ್ಪ ಅಂತಂದ್ರೆ ವೈದ್ಯರು ಹಳ್ಳಿಗಳ ಕಡೆ ಬರ್ತಾ ಇಲ್ಲ, ಎಲ್ಲೋ ಕೆಲವು ಮಂದಿ ಬರ್ತಾ ಇದ್ದಾರೆ. ಆದರೆ ಇನ್ನೂ ಅಷ್ಟು ಪ್ರಮಾಣ ಹೆಚ್ಚಾಗಬೇಕಾಗಿದೆ, ಎಲ್ಲರಿಗೂ ಆರೋಗ್ಯ ಸಿಗಬೇಕಾಗಿದೆ, ಪ್ರತಿಯೊಬ್ಬ ಬದುಕಬೇಕಾಗಿದೆ. ಆ ದಿಶೆಯಲ್ಲಿ ನಮ್ಮ ವೈದ್ಯರಾದ ಸಹಿತ ಸ್ವಲ್ಪ ಒಳ್ಳೆಯ ಮನಸ್ಸನ್ನು, ದೊಡ್ಡ ಮನಸ್ಸನ್ನು ತೆಗೆದುಕೊಂಡು ಭಾಳ ಉತ್ತಮ ಆಗ್ತದೆ. ಯಾಕಂತಂದ್ರೆ ವೈದ್ಯರ ದೇವರು, ಆರೋಗ್ಯ ಸರಿ ಇದ್ದಪ್ಪ ಅಂದ್ರೆ ಬೇಕಾದ ಮಾಡಲಿಕ್ಕೆ ಸಾಧ್ಯ ಇದೆ. ಆ ದಿಶೆಯಲ್ಲೇ ಪ್ರತಿಯೊಬ್ಬ ವೈದ್ಯ ಈ ದಿಶೆ ಚಿಂತನೆ ಮಾಡಿ, ಅದರಲ್ಲೂ ಈ ವರ್ಗಾವಣೆ ವಿಷಯದಲ್ಲೇ ಯಾಕೆ ಇದನ್ನು ನೀವು ಇದ್ದಂಥವ್ರು ಸೀರಿಯಸ್ ತೊಗೊಳ್ಬಾರ್ದಪ್ಪ ಅಂತಂದ್ರೆ ಎಲ್ಲಿ ಮಾಡಿರ್ತಾರೆ ವರ್ಗಾವಣೆ ಅಲ್ಲಿ ಹೋಗಿ ನೀವು ಡ್ಯೂಟಿ ಮಾಡಿರಿ, ಜನಕ್ಕೆ ಅಲ್ಲಿ ಜನಕ್ಕೂ ನಿಮ್ಮಿಂದ ಸಹಾಯ ಸಹಕಾರ ಸಿಗಲಿ ಅನ್ನೋದು ನಮ್ಮ ಅಭಿಪ್ರಾಯ, ನಮ್ಮ ಮಾತು. ಈ ಮಾತನ್ನು ಕೇಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ಒಂದು ಮಾತ್ರ ಸತ್ಯದ, ಯಾವುದೋ ಪ್ರಸಂಗದಲ್ಲ ಸರ್ಕಾರಿ ಜಾಬ್ ಮಾಡೋ ಮುಂದೆ ಅವ್ರೆಲ್ಲಿ ಹೇಳ್ತಾರೆ ಅಲ್ಲಿ ಹೋಗೋದು ಅನಿವಾರ್ಯನೂ ಹೋದು, ಜೊತೆಗೆ ಅಲ್ಲಿ ಅಲ್ಲೇ ಆಗ್ತದ್ರೆ ಬಿಡಲಿ, ಆ ಮಾತು ಬೇರೆ. ಆದರೆ ಆ ದಿಶೆಯಲ್ಲಿ ಸರ್ಕಾರ ಮತ್ತೊಮ್ಮೆ ವಿಚಾರ ಮಾಡಲಿ ಅಂತ ಹೇಳ್ತಾ, ಈ ಸರ್ಕಾರದ ಜೊತೆಗೆ ನಮ್ಮ ವೈದ್ಯರು ಭಾಳ ಮುಖ್ಯ ಅದರಿಲ್ಲ. ಯಾಕಂದ್ರೆ ಇಡೀ ದೇಶದ ಆರೋಗ್ಯನ ಅವ್ರ ಕೈಲದ. ಅವ್ರ ದಿಶೆಯಲ್ಲಿ ವಿಚಾರ ಮಾಡಿಕೊಂಡ್ರೆ ಕೆಳ ಹಂತದ ಒಂದು ದವಾಖಾನೆಗಳಿಗೆ ಅದು ಆಸ್ಪತ್ರೆಗಳಿಗೆ ಹೋಗೋದು ಅವ್ರು ರೂಢಿ ಮಾಡ್ಕೊಂಡು ಭಾಳ ಒಳ್ಳೆಯದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ವರ್ಗಾವಣೆ ಪ್ರಶ್ನೆ ಮಾಡಿದ್ರ ಬಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸದ್ಯಕ್ಕೆ ವಂದನೆಗಳು.